ಸುಖಿನೋ ಭವಂತು ಅನ್ನದಾತ ಸುಖಿ ಭವ. ಅಹಂ ಬ್ರಹ್ಮಾಸ್ಮಿ. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಡಾಕ್ಟರ್ ಸುರೇಶ್ ಕುಮಾರ್, ಬೇಸಿಕ್ ಸರ್ಜನ್, ಜನರಲ್ ಹಾಸ್ಪಿಟಲ್, KGF. ಸ್ನೇಹಿತರೆ, ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ರೋಟರಿ ಕ್ಲಬ್ ಅಧ್ಯಕ್ಷರಾದ ಅಭಿಲಾಷ್ ರವರೇ, ನವೀನ್ ರವರೇ, ಮತ್ತೆ ನಮ್ಮ ಈ ಕಾರ್ಯಕ್ರಮದ ರೂವಾರಿಗಳಾದ ಗೌರಿಶಂಕರ್ ಅವರೇ, ಮತ್ತೆ ಕಮಲ್ನಾಥನ್ ಅವರೇ, ಮತ್ತೆ ನಮ್ಮ AO ಶ್ರೀಧರ್ ಅವರೇ, ಮತ್ತೆ ಇಲ್ಲಿ ಬಂದಿರತಕ್ಕಂಥ ನಮ್ಮ ಆರ್ಮಿ ಆಫೀಸರ್ಸ್ ಅವರೇ, ಮತ್ತೆ ಇಲ್ಲಿ ಬಂದಿರತಕ್ಕಂಥ ನಮ್ಮ ನರ್ಸಿಂಗ್ ಆಫೀಸರ್ಸ್, ನಮ್ಮ ಮೇಟ್ರನ್ಸ್, ನಮ್ಮ ಬ್ಲಡ್ ಬ್ಯಾಂಕ್ ರೇವತಿ ಅವರೇ, ಮತ್ತೆ ಇಲ್ಲಿ ಬಂದಿರತಕ್ಕಂಥ ನಮ್ಮ ಹಾಸ್ಪಿಟಲ್ ಸಿಬ್ಬಂದಿ ವರ್ಗದವರೇ, ಔಟ್ಸೋರ್ಸ್ ಗ್ರೂಪ್ ಡಿ ಅವರೇ, ನಾನ್ ಕ್ಲಿನಿಕಲ್ ಔಟ್ಸೋರ್ಸ್ ಗ್ರೂಪ್ ಡಿ ಅವರೇ, ಸಾರ್ವಜನಿಕರೇ, ಬಂಧುಗಳೇ, ಮತ್ತೆ ಪತ್ರಕರ್ತ ಮಿತ್ರರೇ, ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನಾವು ಇಲ್ಲಿ ಒಂದು ಬ್ಲಡ್ ಡೋನರ್ಸ್ ಅಂತ ಹೇಳಿದ್ರೆ ನಿಮ್ಗೆಲ್ಲ ಒಂದು ಮಾಹಿತಿ ಗೊತ್ತಿರಬೇಕು. ದೇವರು ತುಂಬಾ ಬುದ್ಧಿವಂತ. ಎಲ್ಲಾ ಶಕ್ತಿ ನಮ್ ಕೈ ಕೊಟ್ಟಿಲ್ಲ. ಇಷ್ಟು ಕಡಿಮೆ ಶಕ್ತಿ ದೇವ್ರು ಕೊಟ್ಟಿರೋ ಶಕ್ತಿ ನಮ್ದು ಲೆಸ್ ದನ್ 1% ನನ್ನ ಪ್ರಕಾರ. ಇಷ್ಟು ಕಡಿಮೆ ಶಕ್ತಿ ಕೊಟ್ಟು ನಾವು ಎಷ್ಟೆಲ್ಲ ಅಟಾಟೋಪಗಳು ಮಾಡ್ತಾ ಇದೀವಿ, ಎಷ್ಟೆಲ್ಲ ನಾವು ದಬ್ಬಾಳಿಕೆ ಮಾಡ್ತಾ ಇದೀವಿ, ಎಷ್ಟೆಲ್ಲ ನಾವು ವಾರ್ಗಳು ಮಾಡ್ತಾ ಇದೀವಿ, ಎಷ್ಟೆಲ್ಲ ನಾವು ನೇಚರ್ನ ಹಾರ್ಮ್ ಮಾಡ್ತಾ ಇದೀವಿ. ಅದಕ್ಕೆ ದೇವರು ತುಂಬಾ ಬುದ್ಧಿವಂತ. ನಿಮ್ಗೆ ಚೆಕ್ ಮಾಡಿ ಇಟ್ಟೇ ಇರ್ತೀನಿ ಅಂತ ಹೇಳ್ಬಿಟ್ಟು ದೇವ್ರು ಎಲ್ಲಾ ಕಡೆ ಚೆಕ್ ಮಾಡಿ ಇಡ್ತಾರೆ. ಅದಕ್ಕೊಂದು ಕ್ಲಾಸಿಕಲ್ ಎಕ್ಸಾಂಪಲ್ ನಮ್ಮ ಬ್ಲಡ್. ಇಷ್ಟು ನಾವು ಹತ್ತತ್ರ ನಾವು ಭೂಮಿ ಹುಟ್ಟಿ ಒಂದು 4.5 ಬಿಲಿಯನ್ ಇಯರ್ಸ್ ಆಗಿದೆ. ನಾವು 2.5 ಬಿಲಿಯನ್ ಇಯರ್ಸ್ ಆಲ್ರೆಡಿ ಕಳೆದಿದ್ದೀವಿ. ಬಟ್ ಅವಾಗಿಂದ ನಾವು ಏನು ಒಂದು ಬಿಲಿಯನ್, ಒಂದು 1.5 ಬಿಲಿಯನ್ ಇಯರ್ಸ್ ಇಂದ ಯಾವಾಗ ನಮ್ಮ ಮಾನವ ಮಾನವರು ಹುಟ್ಟಿದೀವಿ ಅಲ್ಲಿವರೆಗೂ ನಮ್ಮಲ್ಲಿ ರಕ್ತ ಹರಿತಾ ಇದೆ. ಬಟ್ ಸ್ಟಿಲ್ ನಾವು 1.5 ಬಿಲಿಯನ್ ಇಯರ್ಸ್ ಆದ್ರೂ ನಮ್ಗೆ ರಕ್ತ ಜನರೇಟ್ ಮಾಡುವಂತ ಕೆಪಾಸಿಟಿ ನಮ್ಗೆ ಇನ್ನೂ ಬಂದಿಲ್ಲ. ಒಂದು ರೆಡ್ ಬ್ಲಡ್ ಸೆಲ್ ನಾವು ಕಂಡಿಡಿದು ಇದನ್ನಾಗಿ ಬ್ಲಡ್ ನ ರೀಪ್ಲೇಸ್ಮೆಂಟ್ ಆಗಿ ಕಂಡುಹಿಡಿಯೋದಕ್ಕೆ ನಮ್ಮ ಕೈಲಿ ಆಗಿಲ್ಲ. ಅಷ್ಟು ಯಾಕೆ ಅಂತ ಹೇಳಿದ್ರೆ ದೇವ್ರ ಸೃಷ್ಟಿ ಹಂಗಿರುತ್ತೆ. ಇಟ್ಸ್ ಅ ಕ್ರಿಯೇಟರ್. ಈ ನೋಸ್ ವಾಟ್ ಟು ಗಿವ್ ಅಂಡ್ ವೆನ್ ಟು ಗಿವ್ ಅಂಡ್ ಹೌ ಟು ಗಿವ್ ಆಲ್ಸೋ. ಸೊ ಹಂಗಾಗಿ ನಾವು ದೇವ್ರು ಯಾವತ್ತು ಋಣಿಯಾಗಿರ್ಬೇಕು, ನಾವು ಅವ್ರಿಗೆ ಶರಣರಾಗಿರ್ಬೇಕು, ನಾವು ಯಾವತ್ತು ಒಳ್ಳೆ ಕೆಲಸನ ನಮ್ಮ ಭೂಮಿ ಮೇಲೆ ಮಾಡ್ತಾ ಹೋಗ್ಬೇಕು. ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇದನ್ನ ನಮ್ಮ ಮನುಷ್ಯ ಬ್ಲಡ್ ಅಲ್ಲಿ ಹತ್ತತ್ರ 5 ಲೀಟರ್ ರಕ್ತ ಇರುತ್ತೆ ನಮ್ಮಲ್ಲಿ, 5 ರಿಂದ 6 ಲೀಟರ್. ಸೊ ಅದು ಒಂಥರ ನಮ್ಗೆ ಇದು ಲೈಫ್ ಕೊಡುವಂತ ವಸ್ತು. ಅದು ಯಾವಾಗ ಬ್ಲಡ್ ನಿಂತೋಗುತ್ತೆ ಮನುಷ್ಯ ಸತ್ತೋಗ್ಬಿಡ್ತಾನೆ. ಅದನ್ನ ಪಂಪ್ ಮಾಡೋವಂತ ನಮ್ದು ಹಾರ್ಟ್ ಯಾವಾಗ ನಾವು ಹುಡ್ತೀವಲ್ಲ ಸಾಯೋವರೆಗೂ 1 ಸೆಕೆಂಡ್ ಅದ್ರ ರೆಸ್ಟ್ ತಗೊಳ್ಳಲ್ಲ. 24 ಗಂಟೆ 24/7 ಆಲ್ ದ ಇಯರ್ ಇಟ್ ಸ್ಟಾರ್ಟ್ಸ್ ವರ್ಕಿಂಗ್. ಅದಕ್ಕೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ. ನಾವು ಏನೋ ರಕ್ತ ನಾವೇನ್ ದಾನ ಮಾಡ್ತೀವಿ, ನಿಮ್ಗೆ ನೀವು ದುಡ್ಡು ಕೊಡೋದು ನಡೆಯಲ್ಲ. ದುಡ್ಡು ಬೇಕಾದ್ರೆ ಯಾರು ಬೇಕಾದ್ರೆ ಸಂಪಾದನೆ ಮಾಡ್ಕೊಡ್ಬೋದು. ಬಟ್ ರಕ್ತ ಮನುಷ್ಯನಿಗೆ ರಕ್ತ ಕೊಡ್ಬೇಕಂದ್ರೆ ನೀವೇ ಸಾಧ್ಯ, ಬೇರೆ ಪ್ರಾಣಿಗಳಾಗಲ್ಲ. ಸೊ ಹಂಗಾಗಿ ದಾನದಲ್ಲಿ ಶ್ರೇಷ್ಠವಾದ ದಾನ ರಕ್ತದಾನ. ಸೊ ಹಂಗಾಗಿ ನಾ ಸಾರ್ವಜನಿಕರಲ್ಲಿ ನಾನು ಏನ್ ಹೇಳ್ತೀನಿ, ಸಾಕಷ್ಟು ನಿಮ್ಮ ರಕ್ತದಿಂದ ಒಂದು ತಾಯಿ ಜೀವ ಉಳಿಬಹುದು, ಒಂದು ಮಗು ಜೀವ ಉಳಿಬಹುದು, ಒಂದು ಆಕ್ಸಿಡೆಂಟ್ ಆದ ಒಂದು ಪರಿವಾರ ಜೀವನ ಉಳಿಬಹುದು. ಆಮೇಲೆ ಸಾಕಷ್ಟು ಥ್ಯಾಲಸೀಮಿಯಾ ಮತ್ತೆ ಬ್ಲಡ್ ಕಾಯಿಲೆಸ್ ಎಲ್ಲ ಬರ್ತಿರ್ತದೆ. ಮಕ್ಳಿಗೆ ಹುಟ್ಟದಾಗ್ಲೇ ಬರುತ್ತೆ. ಅದಕ್ಕೆಲ್ಲ ನಾವು ಬ್ಲಡ್ ಪ್ರಾಡಕ್ಟ್ಸೇ ಕೊಡ್ಬೇಕಾಗತ್ತೆ. ಅಂತ ಮಕ್ಕಳನ್ನೆಲ್ಲ ನೀವು ಜೀವ ಕೊಡ್ತಾನೆ ದೇವ್ರು. ಹಂಗ ನೀವು ದೇವ್ರ ಸಮಾನ ಆಗ್ಬಿಡ್ತೀರಾ. ಯು ಆರ್ ಆಲ್ ಕ್ರಿಯೇಟರ್ಸ್. ಸೊ ಹಂಗಾಗಿ ಸಾಕಷ್ಟು ಜನ ಮುಂದೆ ಬಂದು ಈ ರಕ್ತದಾನ ಶಿಬಿರಗಳಲ್ಲಿ ಪಾಲ್ಗೊಂಡು ತಮ್ಮ ಅಮೂಲ್ಯವಾದ ಪ್ರೈಸ್ಲೆಸ್, ನನಗೆ ಹೇಳ್ತಾ ದುಡ್ಡು ಕಟ್ಟಕ್ ಆಗೋದೇ ಇಲ್ಲ. ನಾವು ಇರ್ಬೋದು ಸಣ್ಣ, ನಾವು ಬೆಲೆ ಕಟ್ತೀವಿ ಅಷ್ಟೇ. ಬಟ್ ವಿ ಕಾಂಟ್ put a price to the what you are giving. It's a priceless what you are giving. ಸೊ ಹಂಗಾಗಿ ಸಾಕಷ್ಟು ಜನ ಬಂದು ಇದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ನೀವೆಲ್ಲ ತಮ್ಮ ಅತ್ಯಮೂಲ್ಯವಾದ ತಮ್ಮ ಜೀವ ಉಳಿಸುವಂತ ರಕ್ತನ ದಾನ ಮಾಡಿ ಒಂದ್ 4 ಜನಕ್ಕೆ ಪ್ರಾಣ ಉಳಿಸ್ಕೊಡ್ಬೇಕಂತ ಹೇಳ್ತಾ, ಆಮೇಲೆ ಇದರಲ್ಲಿ ನಿಮ್ಗೆ ಇನ್ನೊಂದು ಬೆನಿಫಿಟ್ಸ್ ಏನಂತ ಹೇಳಿದ್ರೆ, ಇದು ನಿಮ್ಗೂ ಬೆನಿಫಿಟ್ ಆಗುತ್ತೆ. ಗಿವ್ ಅಂಡ್ ಟೇಕ್ ಪಾಲಿಸಿ ಅಂತ ಹೇಳಿದ್ರೆ, ಇವಾಗ ನಿಮ್ಮಲ್ಲಿ ಏನಾಗುತ್ತೆ, ಹಳೆ ರಕ್ತ ಕಣಗಳು ಏನಿರುತ್ತಲ್ಲ ಅದೆಲ್ಲ ರೀಪ್ಲೇಸ್ ಆಗುತ್ತೆ. ನಿಮ್ ಬ್ಲಡ್ ಬೋನ್ ಮ್ಯಾರೇಜ್ ಸ್ಟಿಮ್ಯುಲೇಟ್ ಆಗುತ್ತೆ. ಮನುಷ್ಯನ್ ಸ್ಟಿಮ್ಯುಲೇಟ್ ಆದಾಗ ಹೊಸ ರಕ್ತ ಕಣಗಳು ಬರುತ್ತೆ. ಸೊ ನಿಮ್ಗೆ ಹೊಸ ರಕ್ತ ಕಣಗಳು ಬಂದಾಗ ನಿಮ್ ಬಾಡಿನಲ್ಲಿ ಫಂಕ್ಷನಿಂಗ್ ಚೆನ್ನಾಗಿರುತ್ತೆ. ಸೊ ಅದು ಮೇನ್ ಇಂಪಾರ್ಟೆಂಟ್ ಫಸ್ಟ್ ಪಾಯಿಂಟ್. ಆಮೇಲೆ ನಿಮ್ಮಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನೇನು ಇರುತ್ತಲ್ಲ ಅದೆಲ್ಲ ನಿಮ್ಮಲ್ಲಿ ಕಡಿಮೆ ಆಗ್ತದೆ. ಅದಕ್ಕೆ ಟ್ರೀಟ್ಮೆಂಟ್ ಮಾತ್ರೆ ತಗೊಳ್ಳೋದು ಬಿಡಿ. 1000 ರೂಪಾಯಿ ಕೊಟ್ಟು ಮಾತ್ರೆ ತಗೊಂತೀರಾ, ಕೊಲೆಸ್ಟ್ರಾಲ್ ಮಾತ್ರೆಗಳು ಬೇಡ. ಊಟದಲ್ಲಿ ಕಡಿಮೆ ಮಾಡಿ, ಉಪ್ಪನ್ನ ಕಡಿಮೆ ಮಾಡಿ, ಸಾಲ್ಟ್ ಅನ್ನ ಕಡಿಮೆ ಮಾಡಿ, ಆಮೇಲೆ ಆಯಿಲ್ ನ ಕಡಿಮೆ ಮಾಡಿ ರಕ್ತದಾನ ಮಾಡಿ. ನಿಮ್ಗೆ ಯಾವ ಮಾತ್ರೆನೂ ಬೇಡ. ನಮ್ಮೆಲ್ಲ ಕೆಪಾಸಿಟಿ ಇದೆ. ಇವಾಗ ಪ್ರಾಣಿಗಳಲ್ಲಿ ಆನೆ ಹೋಗುತ್ತಾ ಹಾಸ್ಪಿಟ್ಲಿಗೆ, ಸಿಂಹ ಹೋಗುತ್ತಾ ಆಸ್ಪತ್ರೆಗೆ, ಅವೆಲ್ಲ ತಿನ್ನೋದು ಏನ್ ಆಹಾರ? ಸ್ವಚ್ಛವಾದ ಆಹಾರ, ತರಕಾರಿ ಸೊಪ್ಪು. ನಮ್ ತರ ಪಿಜ್ಜಾ ಬರ್ಗರ್ ತಿಂತಾವ? ಅವು ತಿನ್ನೋದಿಲ್ಲ. ಅವು ತಿನ್ನೋದೇ ಬರೀ ಸ್ವಚ್ಛವಾದ ಶುದ್ಧವಾದ ಆಹಾರ. ಅದಕ್ಕೆ ಅವು ಕಾಯಿಲೆ ಬರೋದಿಲ್ಲ. ನಾವು ಅದೇ ತರ ಫಾಲೋ ಮಾಡ್ಕೊಂಡು ಹೋದ್ರೆ ನಮ್ಗೆ ಯಾವ ರೀತಿ ಕಾಯಿಲೆ ಬರೋದಿಲ್ಲ. ಹಂಗಾಗಿ ನೀವು ಸಾರ್ವಜನಿಕರು ತಮ್ಮ ಜೀವನೂ ಕಾಪಾಡ್ಕೊಳ್ಳೋದಲ್ಲದೆ ಒಂದ್ 4 ಜೀವಕ್ಕೆ ನೀವು ಎಲ್ಲ ಸಹಾಯ ಮಾಡ್ತೀರ ಅಂತ ಹೇಳ್ತಾ, ಕೊನೆಯದಾಗಿ ನಾವು ಮೂರ್ ಐಟಮ್ಸ್ ನಾವು ಒಂದು ಊಟದಲ್ಲಿ ತಿನ್ನಬಾರ್ದು. ನಾನು ಡಾಕ್ಟರ್ ಹೇಳಲೇಬೇಕು ಇದನ್ನ.
ಸೊ ಐ ಕಾಲ್ ಇಟ್ ವೈಟ್ ಪಾಯ್ಸನ್ಸ್ ಅಂತ. ಒಂದು ಸಾಲ್ಟ್, ಸೆಕೆಂಡ್ ಶುಗರ್, ಥರ್ಡ್ ಮೈದಾ, ಇದೆಲ್ಲ. ಆಮೇಲೆ ಫೋರ್ತ್ ಆಯಿಲ್. ಇದು ಯಾವಾಗ ಇದನ್ನೆಲ್ಲ ನಾವು ಲಿಮಿಟೇಷನ್ಸ್ ಆಗಿ ಇಡ್ತೀವೋ ನಾವು 100 ವರ್ಷ ಆರೋಗ್ಯವಾಗಿ ಬದುಕ್ತೀವಿ. ಈ ಹಾರ್ಟ್ ಅಟ್ಯಾಕ್ಸ್ನಾಗ್ಲಿ ಇದನ್ನೆಲ್ಲ ತಡಿಬಹುದು. ಆಮೇಲೆ ಕೊನೆಯದಾಗಿ ನಾನೆಲ್ಲರೂ ಹೇಳ್ತಾರೆ ಸರ್ವರೋಗಕ್ಕೂ ಸಾರಾಯಿ ಮದ್ದು ಅಂತ. ನಾನು ಹಂಗೆ ಹೇಳೋದಿಲ್ಲ. ಸರ್ವರೋಗಕ್ಕೂ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದೇ ಮದ್ದು ಅಂತೀನಿ. ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ನಿಮ್ ಬೋನ್ಸ್ ಹೆಲ್ತಿ ಆಗಿರುತ್ತೆ, ನಿಮ್ ಹಾರ್ಟ್ ಹೆಲ್ತಿ ಆಗಿರುತ್ತೆ, ನಿಮ್ ಲಂಗ್ಸ್ ಹೆಲ್ತಿ ಆಗಿರುತ್ತೆ, ನಿಮ್ ಬಾಡಿ ಹೆಲ್ತಿ ಆಗಿರುತ್ತೆ, ನಿಮ್ ಬ್ರೈನ್ ಹೆಲ್ತಿ ಆಗಿರುತ್ತೆ. ಯು ಲಿವ್ ಫಾರ್ ಲಾಂಗರ್. ಇಷ್ಟು ಹೇಳ್ತಾ ದೇವರು ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ, ಎಲ್ಲಾರ್ಗು ಒಂದು ಒಳ್ಳೆ ಆರೋಗ್ಯ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲ ಒಂದ್ಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. World Blood Donor Day. So I respected Dr. Suresh Kumar sir, my friend Naveen, Kamal sir, ಎಲ್ಲರಿಗೂ ಮತ್ತೆ ಮೆಡಿಕಲ್ ಫ್ಯಾಟರ್ನಿಟಿ ಎಲ್ಲರಿಗೂ ಒಂದಿಸ್ತಾ ಸಾಕಷ್ಟು ನಾನು ಏನೇನು ಮಾತಾಡ್ಬೇಕು ಅಂದ್ರೆ ಡಾಕ್ಟರ್ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ, A to Z ಎಲ್ಲ ಹೇಳ್ಬಿಟ್ಟಿದ್ದಾರೆ. ಸೊ ನಾನು ಒಂದೇ ಒಂದು ಮಾತು ಹೇಳ್ತೀನಿ. ಸೊ ಗೌರಿ ಶಂಕರ್ ಅವ್ರಿಗೆ ಒಂದು ಈ ಆಪರ್ಚುನಿಟಿ ಮಾಡ್ಕೊಟ್ಟಿದ್ದಾರೆ. ಡಾಕ್ಟರ್ ಸರ್ ಆಗಲಿ, ನಮ್ಮ ರೂಪಕಲಾ ನಮ್ಮ MLA ಮೇಡಮ್ ಮತ್ತೆ ಮೆಡಿಕಲ್ ಫ್ಯಾಟರ್ನಿಟಿ ಅವ್ರು ಒಳ್ಳೆ ಸರ್ವಿಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಪೋರ್ಟ್ ಮಾಡೋಣ. ಮತ್ತೆ ಡಾಕ್ಟರ್ ಸರ್ ಹೇಳಿದ್ರು ಡೊನೇಟ್ ಬ್ಲಡ್ ಸೇವ್ ಲೈಫ್ಸ್. ಸೊ ರಕ್ತದಾನ ಮಾಡಿ ಜೀವ ಉಳಿಸಿ. ಓಕೆ, ಸೊ ಬ್ಲಡ್ ಡೊನೇಷನ್ ಮಾಡೋದ್ರಲ್ಲಿ ಬರೀ ಬ್ಲಡ್ ಮಾತ್ರ ಅಲ್ಲ, ಪ್ಲಾಟಿಲೇಟ್ಸ್ ಆಗ್ಲಿ ಮತ್ತೊಂದಾಗ್ಲಿ ಸುಮಾರು ಇದು ಮಾಡ್ಬೋದು, ಸಾಕಷ್ಟು ಜನಕ್ಕೆ ಸಹಾಯ ಮಾಡ್ಬೋದು. ಲಾಸ್ಟ್ ಒಂದು ಸನ್ನಿವೇಶ ಹೇಳ್ತೀನಿ. ಒಬ್ಬರಿಗೆ ಒಂದು O ನೆಗೆಟಿವ್ ಬ್ಲಡ್ ಬೇಕಾಗಿತ್ತು. ಸೊ ಸಿಕ್ಕಾಪಟ್ಟೆ ಕಡೆ ಹುಡುಕ್ಬಿಟ್ರು, ಪಾಪ ಸಿಕ್ಕಿಲ್ಲ. ನಾನು ಗೌರಿ ಶಂಕರ್ಗೆ ಒಂದು ಫೋನ್ ಮಾಡಿದೆ, ಸರ್ ಈ ತರ ಹಿಂಗಾದ್ರೂ ಅವ್ರಿಗೆ ಒಂದು ಬ್ಲಡ್ ಬೇಕು, ಏನೋ ಅರೇಂಜ್ ಮಾಡಿ ಅಂತ. ವಿತ್ ಇನ್ ಹಾಫ್ ಅನ್ ಅವರ್ ಅವ್ರು ಅರೇಂಜ್ ಮಾಡಿಕೊಟ್ರು. ಸೊ ಇಂಥ ಒಂದು ಸರ್ವಿಸ್ ಮೆಂಟಾಲಿಟಿ ಅವರು ನಮ್ಮ KGF ಅಲ್ಲಿ ಇದ್ದಾರೆ. ನಮಗೂ ಒಳ್ಳೆ ಒಂದು ಹೆಮ್ಮೆ ಆಗುತ್ತೆ. ಐ ಆಮ್ ಆಲ್ಸೋ ಆನ್ ಆಕ್ಟಿವ್ ಬ್ಲಡ್ ಡೋನರ್. ಸೊ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಡೊನೇಟ್ ಬ್ಲಡ್ ಅಂಡ್ ಸೇವ್ ಲೈಫ್. I thank Dr. Sir for providing an opportunity for Life Savers Group organization for doing this service. I thank every medical fraternity for supporting Life Savers organization. I thank you everyone. Thank you so much. So good morning everyone. I'm very happy to be here on the World Blood Donors Day. I don't want to take much time because already DSR and my colleague Abhilash has been spoken everything. So at KGF the awareness level is very low as per my knowledge. What I have seen from the day, the awareness level is very low. If DSR come forward, support our team in coming days, we have a lot of pipeline projects. So ಎಲ್ಲ ಕಾಲೇಜ್ಗೆ ಹೋಗ್ಬಿಟ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿ ವಿಲ್ ಎಕ್ಸ್ಪ್ಲೈನ್ ಅಬೌಟ್ ದ ಹೆಲ್ತ್ ಇಶ್ಯೂಸ್ ಅಂಡ್ ಅದರ್ ಥಿಂಗ್ಸ್. ಇವಾಗ ಇರೋ ಹುಡುಗರಿಗೆ ಮೊಬೈಲ್ ಬಿಟ್ರೆ ಬೇರೆ ಯಾವ್ದು ಗೊತ್ತಾಗಲ್ಲ. 24 hours ಮೊಬೈಲ್, ಬಟ್ ಅದ್ರಲ್ಲಿ ಕೆಟ್ಟದ್ದು ಯಾವ್ದು ಬರುತ್ತೆ ಒಳ್ಳೇದು ಯಾವ್ದು ಬರುತ್ತೆ ಯಾರು ಗೊತ್ತಾಗಲ್ಲ. ಚಿಕ್ಕ ಮಕ್ಕಳು ಕೂಡ ನಾವೇನೋ ಹೇಳಕ್ ಹೋದ್ರೆ ಅವರು ತುಂಬಾ ಅಡ್ವಾನ್ಸ್ ಆಗಿದ್ದಾರೆ. ಸೊ ಅದಕ್ಕೆ ಮೇನ್ ಕಾನ್ಸೆಪ್ಟ್ ಏನಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ದೇ ವಿಲ್ ಆಲ್ಸೋ ಬಿ ಪ್ರಿಕಾಷನ್ ಇರ್ತಾರೆ. ಅಡ್ವಾನ್ಸ್ ಇದು ಮಾಡ್ಕೋಬಹುದು. They will not have in future with any default. ಇವಾಗ ನಾವಿರೋ ಊಟ ಮಾಡಿರೋದು ಇವಾಗಿರೋ ಹುಡುಗರು ಯಾರಿಗೂ ಊಟ ಸಿಗಲ್ಲ. ಎಲ್ಲ ಕೆಮಿಕಲ್ ಊಟ ಇವಾಗ ಬರ್ತಾ ಇರೋದು. ನಾವು ಊಟ ಮಾಡಿರೋದೆಲ್ಲ ಮನೆಯಲ್ಲಿ ರಾಗಿ ಮುದ್ದೆ. ಇವಾಗ ರಾಗಿ ಮುದ್ದೆ ಕೇಳ ಅವ್ರಿಗೆ ಪಿಜ್ಜಾ ಅಂತಾರೆ, ಬರ್ಗರ್ ಅಂತಾರೆ, ಡಾಕ್ಟರ್ ಹೇಳ್ತಾರೆ. ಸೊ ವಿ ಹ್ಯಾವ್ ಟು ಕ್ರಿಯೇಟ್ ಅ ಬೇಸಿಕ್ ಮೆಡಿಕಲ್ ಲ್ಯಾಂಗ್ವೇಜ್ ವಿತ್ ಅವೇರ್ನೆಸ್ ವಿತ್ ಆಲ್ ದ ಸ್ಕೂಲ್ ಅಂಡ್ ಚಿಲ್ಡ್ರನ್ಸ್. ಸೊ ಕಮಿಂಗ್ ಡೇಸ್ ಅಲ್ಲಿ ಐ ರಿಕ್ವೆಸ್ಟ್ DSR and Abhilash also be a part of the team and the Life Saver team. Gauri Shankar, thanks for giving this opportunity. Well, தானத்திலே சிறந்து ரத்த தானம்னு சொல்லிட்டு சொல்லுவாங்க பெரியவங்க. அந்த ரத்த தானத்தை நாங்க கடந்த ஒரு 10 வருஷமா செஞ்சுருக்கிறோம். லைஃப் சேவர்ஸ் அசோசியேஷன் சார்பாக எங்களுடைய ஃபவுண்டர் கௌரி சங்கர் மற்றும் எங்க டீம் எல்லாம் ரொம்ப வெற்றிகரமா செஞ்சுருக்கிறோம். எங்களுக்கு இது மிகப்பெரிய பெருமையா இருக்குது. நம்ம தங்க வயலில் பிறந்துட்டு நம்ம மக்களுக்கு எதனா செய்யணும்னு சொல்லிட்டு ஒரு ஆசைனால நாங்க எல்லாரும் செஞ்சுக்கிறோம். இது எப்படின்னு சொல்லிட்டு பார்த்தா 24 மணி நேரமும் சரி, உங்களுக்கு யாருக்கு எந்த ரத்த தேவைப்பட்டாலும் உடனடியாக நாங்க அந்த நிவர்த்தி செய்யறோம். நாங்க அதுல நாங்க ரொம்ப பெருமையா இருக்கிறோம். இந்த இடத்த எங்களுக்கு ரொம்ப சிறப்பாக கொடுத்ததுக்கு நம்ம DSR, நம்ம MLA மேடம் மொத்தம் நம்ம ஸ்டாஃப் எல்லாரும் எல்லாருக்கும் ரொம்ப நன்றி சொல்றாங்க. அடுத்து இப்ப பார்த்து நெக்ஸ்ட் இந்த ரத்த தானம் மட்டும் நாங்கள் நிக்க வைக்கல. அடுத்து ஆர்ட்டுக்கு ஒரு நெக்ஸ்ட் ஸ்டெப்பா போயின்னு இருக்காங்க. லாஸ்ட் மந்த் கூட பார்த்தீங்கன்னா ஒரு 20 பேருக்கு ஆர்ட் சர்ஜரிக்கு பண்ணியிருக்கிறோம். இது எல்லாத்துக்கும் காரணம் சொல்லிட்டு பார்த்தா எங்க ஃபவுண்டர், எங்க டீம், எங்க சார் பார்த்தா எங்க ஃபுல் சப்போர்ட் பண்றாரு. அதனால ரொம்ப நன்றி தெரிவிச்சுக்கிறேன். அந்த டேட் எங்க ஃபவுண்டர் ஒரு 2 நாள் சொல்லுவாங்க. இனிஷியேட்டிவ் டேட் 22nd இருக்கும் இந்த மந்த். பட் நாங்க பிஃபோர் உங்களுக்கு இன்ஃபார்ம் பண்ணுவோம். இப்போ தொடர்ந்து கவர்மெண்ட் ஹாஸ்பிட்டல் பிளட் காசுக்காக விற்கக்கூடிய ஒரு அது பத்தி காசுன்னா அது இப்போ APL கார்டு இருந்துச்சுன்னா மட்டும் தான் இது பண்ணுவாங்க. அது பேபிள் பேசிஸ். BPL கார்டு இருந்துச்சுன்னா ஃப்ரீ ஆஃப் காஸ்ட் கொடுக்கணும்னு இருக்குது. பட் இப்போ கவர்மெண்ட்ல இருந்து சப்ளைஸ் இல்லைன்னு சொல்லிட்டு ஒன்லி பேக் இது மட்டும் வாங்கிக்கிறாங்க 300 rupees. ஸோ அது ABRKல அது என்கேஷ் பண்ணிக்கிறேன்.
ஸோ அது விட்டு யாரும் இல்லீகலி யாரும் எதுவும் வாங்க காசு. பிளான்ஸ் இப்போ நம்ம வேற எக்ஸ்பேண்ட் பண்ணலாம், ஹார்ட் சர்ஜரிஸ் எல்லாம் அது ஃப்ரீ ஆஃப் காஸ்ட். இப்போ பிபிஎல் கார்டு இல்லைன்னா கூட நம்ம பண்ணலாம். இளைஞர்கள் வாழ்வில் முன்னேற்றத்தை மட்டும் கனவு கண்டு அதற்கான வாய்ப்பு அமையாமல் தினந்தோறும் இயங்குபவர்கள் பல பேர் உண்டு. அப்படிப்பட்ட இளைய சமுதாயத்தினர் ஏதேனும் நாம் சாதித்து வாழ்வில் அங்கீகாரம் பெற மாட்டோமா என்ற இயக்கங்கள் போக்கும் வகையில் இனிதே துவங்கப்பட்டதுதான் ஸ்ரீ சாய் காம்ப்ளெக்ஸ். புதியதொரு வியாபார யுக்தி பெற்று முழு நேர வெற்றி பெற்ற வியாபாரியாக வாழ்வில் வெற்றி நடை போட்டு உங்கள் வாழ்நாளில் நீங்கள் வெற்றியால் என்றும் சொலித்து அடுத்த தலைமுறைக்கு உதாரணமாகிட நல்லதோர் தொடக்கத்தை ஏற்படுத்தும் வகையில் கட்டப்பட்டுள்ளது. ஸ்ரீ சாய் வணிக வளாகம் தங்கவயலின் ஆங்கிலேயர்கள் விட்டு சென்ற கட்டிடக்கலை மீண்டும் உங்கள் கண் முன் காண நீங்கள் அதற்கு செல்ல வேண்டிய ஒரே இடம் BML ஸ்ரீநகரில் மெயின் ரோட்டில் அமைந்துள்ள ஸ்ரீ சாய் காம்ப்ளெக்ஸ் மட்டுமே. ஒரு முறை நீங்கள் விஜயம் செய்தால் மட்டும் போதும், உங்கள் வாழ்வில் புதியதொரு தொடக்கம் உண்டாகும்.